ನಮಸ್ಕಾರ ಗೆಳೆಯರೆ. ಒಂದು ನ್ಯೂಸ್ ಬಂದಿದೆ, ವ್ಯಾಕ್ಸಿನೇಷನ್ ತೊಗೊಂಡವ್ರಿಗೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂತ. ಅದರಿಂದ LED ಲೈಟು 9 ವೋಲ್ಟ್ LED ಲೈಟು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂದಿದೆ. ನಾನು ಬಿಮ್ಸ್ ಹಾಸ್ಪಿಟ್ಲು, ಸಿವಿಲ್ ಹಾಸ್ಪಿಟ್ಲು ಬೆಳಗಾಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಸ್ ಎ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ 7 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ, ಆ ರೀತಿ ಯಾವುದೇ ಕೆಲಸ ಆಗ್ತಾಯಿಲ್ಲ. ಅಂದರೆ ಇದು 9 ವೋಲ್ಟ್ ಬ್ಯಾಟ್ರಿ, 9 ವೋಲ್ಟು ಬ್ಯಾಟ್ರಿ ಲ್ಯಾಂಪ್ಸು, ಫಿಲಿಪ್ಸ್ ಕಂಪ್ನಿದು. ಇದರೊಳಗಡೆ ಬ್ಯಾಟ್ರಿ ಇರುತ್ತೆ, ರಿಚಾರ್ಜಬಲ್ ಲ್ಯಾಂಪ್ ಇದು ನಾರ್ಮಲ್ ಆಗಿ ಸಪ್ಲೈ ಬೇಡ. ಅದಕ್ಕೆ ಕರೆಂಟ್ ಅಂದರೆ ನೀವು 230 ವೋಲ್ಟ್ ಸಪ್ಲೈ ಕೊಡ್ತಿರಲ್ಲ, ಆ ಥರ ಸಪ್ಲೈ ಬೇಡ. ಇದು ಆನ್ ಆಗುತ್ತೆ, ಈ ಥರ ವಾಚಿಗೆ ಕನೆಕ್ಟ್ ಮಾಡಿದರೆ ಹಿಂಗೆ ಆನ್ ಆಗುತ್ತೆ. ಆಮೇಲೆ ನಮ್ಮ ಬಾಡಿಗೆ ಏನಾದ್ರು ಸ್ವೆಟ್ಟಿಂಗ್ ಆದರೆ ಅಥವಾ ಏನಾದರೂ ವಾಟ್ರೆಲ್ಲ ಇದ್ದರೆ ನಾನು ತೋರಿಸ್ತೀನಿ. ಇಲ್ಲಿ ವಾಟ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಹಿಂಗೆ ಈ ರೀತಿ ಕನೆಕ್ಟ್ ಆಗುತ್ತೆ. ಸೊ ಇರೋ ವಿಚಾರವನ್ನು ಮುಚ್ಚಿಟ್ಟು ಏನಾದರೂ ಒಂದು ಸುದ್ದಿ ಮಾಡೋಕ್ಕೋಸ್ಕರ ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೆ ಬಾಡಿ ಒಳಗೆ ಎಲೆಕ್ಟ್ರಿಕಲ್ ಪವರ್ ಉತ್ಪತ್ತಿ ಆಗುತ್ತೆ, ಜನ್ರೇಷನ್ ಆಗುತ್ತೆ ಅಂತ ದಯಮಾಡಿ ಹೇಳಬೇಡಿ. ಇದು ಬಾಡಿ ಒಳಗೆ ಎಲ್ಲಿ ಕನೆಕ್ಟ್ ಮಾಡಿದರೂ ಸಹಿತ ಅಲ್ಲಿ ಸಪ್ಲೈ ಬರುತ್ತೆ. ಈ ರೀತಿ ಎಲ್ಲ ಸುಳ್ಳು ಸುದ್ದಿ. ICMRದವರು, WHO ನಮಗೋಸ್ಕರ ಕಷ್ಟಪಟ್ಟು ವ್ಯಾಕ್ಸಿನೇಷನ್ ಮಾಡಿ ಏನಾದರೂ ಒಂದು ಮಾಡಿ ದೇಶಕ್ಕೋಸ್ಕರ ಒಳ್ಳೇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ತಡಿಬೇಡಿ, ಒಳ್ಳೆ ಕೆಲಸನ ಆಗಲಿ. ಸುಮ್ಮನೆ ಏನಾದರೂ ರಾಂಗ್ ಮೆಸೇಜು ಕಳಿಸ್ಬೇಡಿ. ದಯವಿಟ್ಟು ನೀವು ಒಂದು ಸಾರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಇದು 9 ವೋಲ್ಟು ಫಿಲಿಪ್ಸ್ ಕಂಪ್ನಿದು ರಿಚಾರ್ಜಬಲ್ ಬ್ಯಾಟ್ರಿ ಬ್ಯಾಕಪ್ ಇರೋ ಲ್ಯಾಂಪ್ಸ್ ಬರುತ್ತೆ. ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಮಸ್ಕಾರ.